ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮರದ ಮೂರ್ತಿಗಳನ್ನು ಹೊಂದಿರುವ ಒಂದು ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಾ? ಬನ್ನಿ, ಅಂತದೊಂದು ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಉಡುಪಿ ಜಿಲ್ಲೆಯ ಶಿರಿಯಾರ ಗ್ರಾಮದಲ್ಲಿರುವ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ. ಬರೋಬ್ಬರಿ 172 ಮರದ ಮೂರ್ತಿಗಳನ್ನು ಹೊಂದಿರುವ ಶಕ್ತಿಶಾಲಿ ದೇವಸ್ಥಾನವಿದು. ದೇವಾಲಯದ ಒಳಭಾಗದಲ್ಲಿ ಬಂದರೆ ಮೊದಲಿಗೆ ನಮಗೆ ಜೋಗಿ ಪುರುಷ ಮತ್ತು ಹನುಮಂತನ ದರ್ಶನವಾದರೆ, ಅಲ್ಲಿಂದ ಒಳಭಾಗಕ್ಕೆ ಬಂದರೆ ಕ್ಷೇತ್ರಪಾಲ ವೀರಭದ್ರನ ದರ್ಶನವಾಗ್ತದೆ. ಇಲ್ಲಿ ಗರ್ಭಗುಡಿಯಲ್ಲಿ ಶಿವಗಣಗಳೊಂದಿಗೆ ಪ್ರಧಾನ ದೇವರು ನಂದಿಕೇಶ್ವರ ನೆಲೆಯಾಗಿದ್ದಾನೆ ಹಾಗೂ ಎಲ್ಲೂ ಕಾಣಸಿಗದಂತಹ ಪಂಚಮುಖಿ ನಂದಿಯ ಮೇಲೆ ದುರ್ಗಾ ಪರಮೇಶ್ವರಿ ಅಮ್ಮ ನೆಲೆಸಿದ್ದಾಳೆ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನಷ್ಟು ವಿಶೇಷವಾದ ಶಿವಗಣಗಳು ಇದ್ದು ಅದು ಇನ್ನಷ್ಟು ಅದ್ಭುತವಾಗಿದೆ. ಅಲ್ಲಿಂದ ಕೆಳಬಂದು ಗರ್ಭಗುಡಿಯ ಬಲಭಾಗಕ್ಕೆ ಬಂದ್ರೆ ಇಲ್ಲೂ 106 ಸೈನಿಕರನ್ನ ಹೋಲುವ ಮರದ ಮೂರ್ತಿಗಳಿವೆ. ಈ ಮರದ ಮೂರ್ತಿಗಳನ್ನ ಉರು ಎಂದು ಕರೆಯುತ್ತಾರೆ. ಉರುಗಳೆಂದರೆ ದೈವಿ ಸ್ವರೂಪಿಯ ಗೊಂಬೆಗಳು ಎಂದರ್ಥ. ಹಿಂದೆ ಜಂಬುಕೇಶ್ವರ ಎನ್ನುವ ಮಹರ್ಷಿಯ ಸಲಹೆಯಂತೆ ಅಲ್ಲಿನ ರಾಜ ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾನೆ. ಆಗ ಒಂದು ಕಡೆ ರಾಜ ಮತ್ತು ಮಹರ್ಷಿಯರ ಅಶ್ವಮೇಧ ಯಾಗಕ್ಕೆ ರಾಕ್ಷಸರಿಂದ ಅಡ್ಡಿಯಾಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಮಹರ್ಷಿಯರ ಯಾಗಕ್ಕೆ ಒಲಿದ ಶಿವ ಕೈಲಾಸದಿಂದ ಭೂಲೋಕದ ಕಡೆಗೆ ಬರ್ತಾ ಇರ್ತಾರೆ. ಅಶ್ವಮೇಧ ಯಾಗದ ಹತ್ತಿರ ಬರ್ತಿರುವಾಗ ಶಿವ ತಿರುಗಿ ಎಡಬಲದಲ್ಲಿ ನೋಡಿದ್ರೆ ಶಿವಗಣಗಳೆಲ್ಲ ಶಿವನ ಹಿಂದೆಯೇ ಭೂಲೋಕಕ್ಕೆ ಬಂದಿದ್ರು. ನಂತರ ರಾಕ್ಷಸರ ಅಟ್ಟಹಾಸವನ್ನು ತಡೆದು ಭೂಲೋಕದಲ್ಲೇ ನೆಲೆಯಾಗಿ ಎಂದು ಶಿವನು ಶಿವಗಣಗಳ ಮುಖ್ಯಸ್ಥನಾದ ನಂದಿಗೆ ಆಜ್ಞೆಯನ್ನ ಮಾಡ್ತಾನೆ. ಅಂದಿನಿಂದ ಇಂದಿನವರೆಗೂ ನಂಬಿದ ಭಕ್ತರನ್ನ ನಂದಿಕೇಶ್ವರ ಕಾಪಾಡ್ತಾ ಬಂದಿದ್ದಾನೆ. ಈ ದೇವಸ್ಥಾನ ಹಲವಾರು ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿದ್ದು ವಿಜಯನಗರದ ಅರಸರೇ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾ ಇದ್ರು. ಪ್ರಪಂಚದ ಅತಿ ಹೆಚ್ಚು ಮರದ ಉರಗಳನ್ನ ಹೊಂದಿರುವ ದೇವಸ್ಥಾನ ಇದಾಗಿದ್ದು, ಇಲ್ಲಿರುವ ಕೆಲವು ವಿಗ್ರಹಗಳನ್ನ ರಾಷ್ಟ್ರೀಯ ಆಸ್ತಿ ಎಂದು ಪರಿಗಣಿಸಲಾಗಿದೆ. ಇಷ್ಟು ಚಿಕ್ಕ ಮರದ ಬೊಂಬೆಗಳಿಂದ ಹಿಡಿದು ಬರೋಬ್ಬರಿ 18 ಅಡಿ ಎತ್ತರದ ಮರದ ಬೊಂಬೆಗಳು ಸಹ ಇಲ್ಲಿವೆ. ಈ ದೇವಸ್ಥಾನದಲ್ಲಿ ಹುಲಿ ದೇವರನ್ನ, ಆನೆ ಕುದುರೆಗಳನ್ನ, ಕೋಳಿ ಮತ್ತು ನವಿಲುಗಳನ್ನ, ಶಿವ ಮತ್ತು ನಾಗದೇವರನ್ನ ಮತ್ತು ಸಾಕ್ಷಾತ್ ನಂದಿಕೇಶ್ವರನನ್ನ ನೋಡುವುದು ಅದ್ಭುತ ಅನುಭವವನ್ನ ಕೊಡುತ್ತೆ. ಉಡುಪಿಯ ಕಡೆಗೆ ಬಂದ್ರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದ್ಭುತ ಅನುಭವದ ಜೊತೆಗೆ ನಂದಿಕೇಶ್ವರನ ಆಶೀರ್ವಾದವು ನಿಮಗೆ ಸಿಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.